ಗಮನಿಸಿ ದ್ವಿತೀಯ PUC ಫಲಿತಾಂಶ ಈಗ ಪ್ರಕಟವಾಗ್ತಾ ಇದೆ. ಈಗಾಗಲೇ ಕರೆ ರಿಸಲ್ಟ್ nic.in ವೆಬ್ಸೈಟ್ನಲ್ಲಿ PUC ರಿಸಲ್ಟ್ ಔಟ್ ಆಗಿದೆ. ಕರ್ನಾಟಕ ಒನ್ ಆ್ಯಪ್ ಅದರಲ್ಲೂ ಸಹಿತ ಫಲಿತಾಂಶ ಲಭ್ಯವಾಗುವಂಥದ್ದು. ಇದರ ಜೊತೆಗೆ ನೋಂದಾಯಿತ ಮೊಬೈಲ್ಗೆ SMS ಮತ್ತು ವಾಟ್ಸಪ್ ಸಂದೇಶಗಳು ಕೂಡ ಬರುತ್ತೆ. ಇದೇ ಮೊದಲ ಬಾರಿಗೆ ಡಿಜಿ ಲಾಕರ್ನಲ್ಲೂ ಫಲಿತಾಂಶವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ದ್ವಿತೀಯ PU ಮಕ್ಕಳೇ ಈಗಲೇ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರಿಸಲ್ಟ್ ನೀವು ನೋಡ್ಕೊಳ್ಳಿ, ಖುಷಿ ಪಡಿ. ಸಂಜೆ 6:15ಕ್ಕೆ ಶಿಕ್ಷಣ ಸಚಿವರಿಂದ ಪ್ರೆಸ್ ಮೀಟ್ ಇದೆ. PU ಫಲಿತಾಂಶದ ಲೆಕ್ಕ ನೀಡಲಿರುವ ಮಧು ಬಂಗಾರಪ್ಪ ಯಾರು ಫಸ್ಟ್, ಯಾವ ಜಿಲ್ಲೆ ಬೆಸ್ಟ್, ಯಾವ ಜಿಲ್ಲೆ ಲಾಸ್ಟ್ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಕೂಡ ಆಗಿದೆ. ಹೀಗೆ 10 ಹಲವು ಅಂಕಿಅಂಶ ಹಂಚಿಕೊಳ್ಳಲಿರುವಂತಹ ಶಿಕ್ಷಣ ಮಂತ್ರಿ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆದಿದ್ದಂತಹ PUC ಪರೀಕ್ಷೆ ಬಗ್ಗೆ ಇವತ್ತು ಫಲಿತಾಂಶ ಪ್ರಕಟಣೆ ಆಗ್ತಾ ಇದೆ. ಯಾರ್ಯಾರೆಲ್ಲ PUC ಎಕ್ಸಾಮನ್ನು ಬರೆದಿದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ರಿಸಲ್ಟನ್ನು ಈಗಾಗಲೇ ಚೆಕ್ ಮಾಡ್ಕೋಬೋದು. ಕರ್ನಾಟಕ ಒನ್ ಆ್ಯಪ್ ಮೂಲಕ ಕೂಡ ಫಲಿತಾಂಶ ಲಭ್ಯವಾಗಿದೆ. ನೋಂದಾಯಿತ ಮೊಬೈಲ್ಗೆ SMS ಕೂಡ ಬರುತ್ತೆ, ವಾಟ್ಸಪ್ ಸಂದೇಶವೂ ಕೂಡ ಬರಬಹುದು. ಇದೇ ಮೊದಲ ಬಾರಿಗೆ ಡಿಜಿ ಲಾಕರ್ನಲ್ಲೂ ಸಹಿತ ಫಲಿತಾಂಶವನ್ನು ಪ್ರಕಟಣೆ ಮಾಡಲಾಗ್ತಾ ಇದೆ. ದ್ವಿತೀಯ PU ಮಕ್ಕಳೇ ಈಗಲೇ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರಿಸಲ್ಟ್ ನೀವು ನೋಡಿಕೊಂಡು ಖುಷಿ ಪಡ್ಕೊಳ್ಳಿ. ಸಂಜೆ 6:15ಕ್ಕೆ ಶಿಕ್ಷಣ ಸಚಿವರಿಂದ ಪ್ರೆಸ್ ಮೀಟನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ಜಿಲ್ಲೆ ಅತಿ ಹೆಚ್ಚಾಗಿ ಏನು ಅಂಕಗಳನ್ನು ಪಡೆದುಕೊಂಡಿದೆ, ಯಾವ ಜಿಲ್ಲೆ ಫಸ್ಟ್ ಬಂದಿದೆ, ಯಾವ ಜಿಲ್ಲೆ ಲಾಸ್ಟ್ ಬಂದಿದೆ, ರಾಜ್ಯಕ್ಕೆ ಯಾವ ವಿದ್ಯಾರ್ಥಿ ಅತಿ ಹೆಚ್ಚಾಗಿ ಅಂಕಗಳನ್ನು ಗಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಸಂಜೆ ನಿರ್ಧಾರವನ್ನು ಮಾಡ್ತಾರೆ. 6:15ಕ್ಕೆ ಒಂದು ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದಾರೆ ಮಧು ಬಂಗಾರಪ್ಪನವರು. ಈಗಾಗಲೇ ದ್ವಿತೀಯ PUC ಎಕ್ಸಾಮ್ ಯಾರೆಲ್ಲ ಬರೆದಿದ್ರು ವಿದ್ಯಾರ್ಥಿಗಳು ಅವರ ಫಲಿತಾಂಶ, ಒಂದು ಎಕ್ಸಾಮ್ನ ಫಲಿತಾಂಶ ಈಗಾಗಲೇ ಪ್ರಕಟ ಆಗಿದೆ. ಕರ್ನಾಟಕ ಒನ್ ಆಫ್ ಮೂಲಕವೂ ಕೂಡ ಫಲಿತಾಂಶ ಲಭ್ಯವಾಗುತ್ತೆ. ಈಗಾಗಲೇ ನೋಂದಾಯಿತ ಮೊಬೈಲ್ಗೆ ಏನಾದರೂ ನೀವು ಲಿಂಕ್ ಮಾಡಿ ಇಟ್ಕೊಂಡಿದ್ರೆ, ಅಂದರೆ ನಿಮ್ಮ ಮೊಬೈಲ್ ನಂಬರ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದರಿಂದ ನಿಮ್ಮ ವಾಟ್ಸಪ್ಗೆ ಆಗಿರ್ಬೋದು, SMS ಮೂಲಕ ಕೂಡ ನಿಮಗೆ ಮೆಸೇಜ್ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಯಾರ್ಯಾರೆಲ್ಲ ಎಕ್ಸಾಮ್ನ ಬರೆದಿದ್ದೀರಿ ಎಲ್ಲರೂ ಕೂಡ ನಿಮ್ಮ ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಶಿಕ್ಷಣ ಸಚಿವರಿಂದ ಪ್ರೆಸ್ ಮೀಟ್ ಇದೆ ಇವತ್ತು ಸಂಜೆ 6:15ಕ್ಕೆ. PU ಫಲಿತಾಂಶದ ಲೆಕ್ಕಾಚಾರದ ಬಗ್ಗೆ ಮಾತನಾಡ್ತಾರೆ. ಯಾರು ಫಸ್ಟು, ಯಾರು ಜಿಲ್ಲೆಯಲ್ಲಿ ಯಾರು ಬೆಸ್ಟು ಮತ್ತು ಯಾವ ಜಿಲ್ಲೆ ಲಾಸ್ಟ್ ಆಗಿದೆ ಎಲ್ಲವನ್ನೂ ಕೂಡ ಇವತ್ತು ಪ್ರೆಸ್ ಮೀಟ್ನಲ್ಲಿ ಮಾತುಕತೆ ನಡೆಯುವಂಥದ್ದು. ಈಗಾಗಲೇ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆದಿದ್ದಂತಹ PUC ಪರೀಕ್ಷೆ ಇದು. ಇದರ ಫಲಿತಾಂಶ ಈಗ ಪ್ರಕಟಣೆ ಆಗ್ತಾ ಇದೆ. ಯಾರ್ಯಾರೆಲ್ಲ ದ್ವಿತೀಯ PUC ಎಕ್ಸಾಮನ್ನು ಬರೆದಿದ್ದೀರಿ ಅವರು ಈ ಒಂದು ರಿಸಲ್ಟ್ ಫಲಿತಾಂಶವನ್ನು ನೋಡ್ಕೋಬೋದು. ಒಂದಿಷ್ಟು ಆ್ಯಪ್ಗಳ ಮುಖಾಂತರ ಕರ್ನಾಟಕ ಒನ್ ಆ್ಯಪ್ ಮೂಲಕವೂ ಕೂಡ ಫಲಿತಾಂಶವನ್ನು ನೋಡ್ಕೊಳ್ಬೋದು. ಅದರ ಜೊತೆಗೆ ಮೊಬೈಲ್ ಲಿಂಕ್ಗಳನ್ನು ನೀವು ಕೊಟ್ಟಿದ್ದರೆ SMS ನೇರವಾಗಿ SMS ಸಹಿತ ಬರುತ್ತೆ, ಅಥವಾ ವಾಟ್ಸಪ್ಗೂ ಸಹಿತ ಸಂದೇಶ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ರಿಸಲ್ಟನ್ನು ನೀವು ನೋಡಿಕೊಂಡು ಖುಷಿಯಾಗಿರಿ. ಯಾರ್ಯಾರೆಲ್ಲ ದ್ವಿತೀಯ PUC ಎಕ್ಸಾಮ್ಗಳನ್ನು ಬರೆದಿರ್ತಾರೆ, ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆದಂತಹ ಈ ಒಂದು ಎಕ್ಸಾಮ್ ಏನಿದೆ, ಸೊ ಇದರಲ್ಲಿ ಯಾರ್ಯಾರೆಲ್ಲ ಉತ್ತೀರ್ಣರಾಗಿದ್ದಾರೆ ಎಲ್ಲವನ್ನೂ ಕೂಡ ಇವತ್ತು ಫಲಿತಾಂಶ ಪ್ರಕಟಣೆ ಆಗ್ತಾ ಇದೆ. ಸೊ ಇದೇ ವಿಚಾರವಾಗಿ ಮಧು ಬಂಗಾರಪ್ಪ ಅವರು ಕೂಡ ಸಂಜೆ 6:15ಕ್ಕೆ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. PUC ಫಲಿತಾಂಶದ ಬಗ್ಗೆ ಮಾತುಕತೆಯನ್ನು ಮಾಡ್ತಾರೆ. ಅದಾದ ನಂತರ ಯಾವ ಜಿಲ್ಲೆ ಬೆಸ್ಟ್ ಆಗಿದೆ, ಯಾವ ಜಿಲ್ಲೆ ಲಾಸ್ಟ್ ಆಗಿದೆ, ಯಾವ ವಿದ್ಯಾರ್ಥಿ ಅತಿ ಹೆಚ್ಚಾಗಿ ಅಂಕಗಳನ್ನು ಪಡೆದಿದ್ದಾರೆ ಎಲ್ಲವನ್ನೂ ಕೂಡ ಇವತ್ತು ಸಂಜೆ 6:15ಕ್ಕೆ ಪ್ರೆಸ್ ಮೀಟನ್ನು ಮಾಡಲಿದ್ದಾರೆ ಮಧು ಬಂಗಾರಪ್ಪನವರು. ಇದೇ ಮೊದಲ ಬಾರಿಗೆ ಡಿಜಿ ಲಾಕರ್ನಲ್ಲೂ ಕೂಡ ರಿಸಲ್ಟ್ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾ ಇದೆ. ನಿಮ್ಮ ರಿಸಲ್ಟನ್ನು ನೀವು ನೋಡಿಕೊಂಡು ಖುಷಿ ಪಡಿ. ಸಂಜೆ 6:15ಕ್ಕೆ ಶಿಕ್ಷಣ ಸಚಿವರಿಂದ ಪ್ರೆಸ್ ಮೀಟ್ ಹಮ್ಮಿಕೊಳ್ಳಲಾಗಿದೆ. PU ಫಲಿತಾಂಶದ ಲೆಕ್ಕ ನೀಡಲಿರುವಂತಹ ಮಧು ಬಂಗಾರಪ್ಪ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾರು ಫಸ್ಟು, ಯಾವ ಜಿಲ್ಲೆ ಬೆಸ್ಟು, ಯಾವ ಜಿಲ್ಲೆ ಲಾಸ್ಟು ಅನ್ನುವಂಥದ್ದನ್ನು ಎಲ್ಲ ಮಾಹಿತಿಯನ್ನು ನೀಡ್ತಾರೆ. ಹೀಗೆ 10 ಹಲವು ಅಂಕಿಅಂಶಗಳ ಹಂಚಿಕೊಳ್ಳಲಿದ್ದಾರೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆದಿತ್ತು ಈ ಒಂದು PUC ಪರೀಕ್ಷೆ. ಈಗ ಅದರ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಸೊ ಯಾರ್ಯಾರೆಲ್ಲ ಎಕ್ಸಾಮ್ನ ಬರೆದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು
ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಫಲಿತಾಂಶ ಈಗಾಗಲೇ ಪ್ರಕಟಣೆ ಆಗ್ತಾ ಇದೆ. ನೀವು ಒಂದಿಷ್ಟು ಆ್ಯಪ್ಗಳ ಮುಖಾಂತರವೂ ಕೂಡ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಇನ್ನೂ ಒಂದಿಷ್ಟು ಮೊಬೈಲ್ಗಳಿಗೆ ಲಿಂಕ್ಗಳನ್ನು ಕೊಟ್ಟಿದ್ರೆ SMS ಮೂಲಕವೇ ಕೂಡ ನಿಮಗೆ ಸಂದೇಶ ಬರುತ್ತೆ, ವಾಟ್ಸಪ್ನಲ್ಲೂ ಕೂಡ ಸಂದೇಶ ಬರುತ್ತೆ. ನಿಮ್ಮ ರಿಸಲ್ಟನ್ನು ನೀವು ನೋಡಿಕೊಂಡು ಖುಷಿಯಾಗಿರಿ.